ಫ್ರೆಂಡ್ಸ್, ಈಗ ನಿಮಗೆ ಶಾರ್ಟ್ಕಟ್ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಪಾಂಗುಳು ಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿ ನೋಡಕ್ಕೆ ಹೋಗ್ರಿ. ಇವೆಲ್ಲ ಕಾಂಪ್ಲೆಕ್ಸ್ ನೋಡ್ರಿ. ಎಲ್ಲ ಆಟಿಕೆ ಸಾಮಾನುಗಳನ್ನ, ಹುಡುಗರ ಆಟಿಕೆ ಸಾಮಾನುಗಳನ್ನೆಲ್ಲದು ಇಟ್ಟಾರೆ. ಹಾಗೆ ಇಲ್ಲೇ ಪಾಂಗುಳದಲ್ಲಿ ಕಾರ್ನರ್ಕೊಂದು ಗಣಪತಿ ಮೂರ್ತಿ ಕುಂಡಿಸಿರ್ತಾರೆ ರೀ. ಅಲ್ಲಿ ಒಂದು ನೋಡ್ಕೊಂಡು ಹೋಗೋಣ ಬೇರೆ. ಇಲ್ಲೂ ಜಬರ್ದಸ್ತ್ ಮಾಡಿರ್ತಾರೆ ರೀ. ಈಗ ತೋರಿಸ್ತಾನೆ ಇಲ್ಲೊಂದು. ಇದು ಪಾಂಗುಳದಲ್ಲಿ ಓಣಿಯಲ್ಲಿ ಕುಂಡಿಸಿದ್ರಂಥ ಗಣೇಶ ಮೂರ್ತಿ. ಹಾಗೆ ಇಲ್ಲಿ ಕಾರ್ನರ್ದಲ್ಲಿ ಒಂದು ಕುಂಡಿಸಿರ್ತಾರೆ. ಅಂದ್ರೆ ಇಲ್ಲೇ ಗಣೇಶ ಗುಡಿನೂ ಐತಿ. ನೋಡೋಣ ಬೇರೆ ಇಲ್ಲಿಗೆ. ಇವೆಲ್ಲ ನೋಡ್ರಿ, ಇಲ್ಲೆಲ್ಲ ಮಾರವಾಡಿ ಮಂದಿನ ಇಲ್ಲೆಲ್ಲ ರೀ. ಅವ್ರದಾಗ ಓಣಿ ಇದೆಲ್ಲ ರೀ. ಅವರ ಸಾಮಾನುಗಳನ್ನೆಲ್ಲ ನೋಡ್ರಿ. ಇಲ್ಲಿ ಏನು ಬೇಕಾಗ್ತವ್ರಿ. ಇಲ್ಲಿ ಇದು ಪಾಂಗುಳು ಗಲ್ಲಿ ಅಂತಾರೆ ರೀ. ಎಲ್ಲ ಡೆಕೋರೇಷನ್ ಐಟಮ್ ಆಯ್ತು, ಎಲ್ಲ ಆಯ್ತು ಸಿಗ್ತಾವೆ ನೋಡ್ರಿ. ಇಲ್ಲಿ ಏನು ಬೇಕಾದಿಲ್ಲ. ಇದೊಂದು ಅಲ್ಲೊಂದು ಬಾಪಟ್ ಗಲ್ಲಿ ಒಂದು ಬರತ್ತೆ ರೀ. ಅಲ್ಲಿ ಯಾವ ರೀತಿ ಗಣೇಶ ಮೂರ್ತಿ ಅಂತ ಕುಂಡಿಸ್ಯಾರ ಅಂತ ಕಸನು ತೋರಿಸ್ತೇನೆ ರೀ. ಇದೇ ನೋಡಿ ಫ್ರೆಂಡ್ಸ್, ಅಲ್ಲಿ ಮುಂದೆ ಕಾಣ್ತಾ ಇದೆ ಅಲ್ಲ, ಅಲ್ಲೇ ಗಣಪತಿ ಮೂರ್ತಿ ಕುಣಿಸ್ಯಾರದ ಪಾಂಗುಳಗಲ್ಲಿ ಕಾರ್ನರ್ ಅದ. ಇದು ಅವ್ರದ್ದು ಶ್ವೇತಾಂಬರ ಜೈನ್ ಬಸ್ತಿ ನೋಡ್ರಿ. ಇದು ಪಾಂಗುಳಗಲ್ಲಿಯಲ್ಲಿ ಈಗ ನೋಡ್ತಾ ಇರ್ಬೋದು ನೀವು. ಇದು ಶ್ವೇತಾಂಬರ ಜೈನ್ ಬಸ್ತಿ. ಜೈನರದ ಶ್ವೇತಾಂಬರದಾಗ ಹತ್ರಾಗ 2 ಪಂಗಡ ಬರ್ತಾವತ್ತ. ಶ್ವೇತಾಂಬರ ಜೈನ್ ಬಸ್ತಿ ನೋಡ್ರಿ ಇದು. ನೋಡಿ ಫ್ರೆಂಡ್ಸ್, ಇದು ಪಾಂಗುಳದಲ್ಲಿ ಕಾರ್ನರಲ್ಲಿ ಪ್ರತಿಷ್ಠಾಪಿಸಿರುವಂಥ ಗಣಪತಿ ಅಷ್ಟೊಂದು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಂತ ಕಸ. ಇಲ್ಲಿ ಪ್ರತಿ ವರ್ಷ ಜಬರ್ದಸ್ತ್ ಗಣೇಶ ಮೂರ್ತಿ ಮಾಡಿರ್ತಾರೆ ರೀ. ಹೋದ ಸಲ ಒಂದು ಸಲ ಡಿಸೈನ್ ಮಾಡಿದ್ರು. ಈ ಸಲ ಅಗ್ದಿ ನೋಡ್ರಿ ಎಷ್ಟು ಚಂದ ಕಾಣ್ತಾ ಇದೆ ಗಣೇಶ ಮೂರ್ತಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲಿ ಜಬರ್ದಸ್ತ್ ಕುಂಡಿಸ್ತಾರೆ ಗಣೇಶ ಮೂರ್ತಿ ಅಂತ ಕಸ. ನೋಡಿ ಫ್ರೆಂಡ್ಸ್, ಇದು ಪಾಂಗುಳದಲ್ಲಿ ಕಾರ್ನರಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇದೊಂಥರ ಗಣೇಶ ಮೂರ್ತಿ ಅಗದಿ ಒಂಥರ ಡಿಫ್ರೆಂಟಾಗಿ ನಿರ್ಮಿಸಿದ್ದಾರೆ. ಅಷ್ಟೇ ಅದ್ಭುತವಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನೋಡೋಣ ಫ್ರೆಂಡ್ಸ್, ಇದೊಂದು ಇಲ್ಲಿ ಬುರುಡುಗಲ್ಲಿ ಅಂತ. ಇದು ಇದು ಮಾರ್ಕೆಟಲ್ಲೇ ಬರುತ್ತೆ. ಇಲ್ಲಿ ಬುರುಡುಗಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿಯನ್ನು ನಿಮಗೀಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಬುರುಡುಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ. ಇದೇ ಮಂಟಪ ನೋಡಿ. ಒಳಗಡೆ ಇನ್ನು ನಿಮ್ಮ ಗಣೇಶ ತೋರಿಸ್ತಾನೆ ಇದ್ದೀನಿ. ಇದು ಪರವಾಗಿಲ್ಲ, ಸೂಪರಾಗಿ ನಿರ್ಮಿಸ್ಯಾರೆ ನೋಡಿ ಫ್ರೆಂಡ್ಸ್.
ಹಾಗೆ ಇಲ್ಲೊಂದು ಚಿತ್ರ ಟಾಕೀಸ್ ಓಣಿ ಬರುತ್ತೆ, ಗಲ್ಲಿ ಓಣಿ ಬರ್ತಾರೆ. ಅಲ್ಲಿ ಒಂದು ಪ್ರತಿ ವರ್ಷ ಕುಂಡಿಸಿರ್ತಾರೆ. ಅಲ್ಲಿ ಒಂದು ಗಣೇಶ ಮೂರ್ತಿಯನ್ನು ಯಾವ ರೀತಿ ಕುಣಿಸ್ಯಾರ ನೋಡೋಣ ಬನ್ನಿ. ಇಲ್ಲೂ ಅಷ್ಟೇ ಸಿಂಪಲ್ಲಾಗಿ ಮಸ್ತಾಗಿ ಕುಣಿಸಿರ್ತಾರೆ ನೋಡಿ ಫ್ರೆಂಡ್ಸ್. ಇದೇ ಚಿತ್ರ ಟಾಕೀಸ್ ಓಣಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಇದು ಚಿತ್ರ ಟಾಕೀಸ್ ಓಣಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ ಸ್ನೇಹಿತರೆ. ಹಾಗೆ ಇಲ್ಲೊಂದು ಬಾಪಟ್ ಗಲ್ಲಿ ಇದೆ. ಬಾಪಟ್ ಗಲ್ಲಿ ಒಳಗೂ ಗಣಪತಿ ಮಂಟಪ ನಿರ್ಮಿಸಿರ್ತಾರೆ ರೀ. ಅಲ್ಲಿ ಒಂದು ನೋಡ್ಕೊಂಡು ಹೋಗೋಣ. ಈ ಬಾಪಟ್ ಗಲ್ಲಿಯಲ್ಲಿ ನಿಮಗೆ ಮೊಬೈಲ್ ಸಂಬಂಧಪಟ್ಟಂಗೆ ಎಲ್ಲ ಎಕ್ಸಸೈಸ್ ಇಲ್ಲಿ ಸಿಗ್ತಾವೆ ರೀ. ಅಂದ್ರೆ ಕೂರ್ದು ಎಕ್ವಿಪ್ಮೆಂಟ್ಸ್ಗಳಾಗ್ಬೋದು, ರಿಪೇರಿ ಇರ್ಬೋದು, ಎಲ್ಲ ಇಲ್ಲಿ ಸಿಗ್ತೈತಿ. ಎಲೆಕ್ಟ್ರಿಕಲ್ ಐಟಮ್ಸ್ ಅಂದ್ರಲ್ಲ, ಒಟ್ಟಿನಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಮೊಬೈಲ ಎಲ್ಲ ಸಿಗ್ತಾವೆ ರೀ. ಬಾಪಟ್ ಗಲ್ಲಿಯಲ್ಲಿ ನಿರ್ಮಿಸಿರುವಂತಹ